ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿದೆ. ಶೂಟಿಂಗ್ ಸಮಯದಲ್ಲಿ ಡ್ಯಾಂನಲ್ಲಿ ಮಗುಚಿರುವಂತಹ ದೋಣಿ. ಮಾಣಿ ಜಲಾಶಯದ ಶೂಟಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ರಿಷಬ್ ಶೆಟ್ಟಿ ಹಾಗೆಯೇ ಹಲವು ಕಲಾವಿದರು ಕೂಡ ಈ ಒಂದು ಶೂಟಿಂಗ್ ಸಮಯದಲ್ಲಿ ಭಾಗಿಯಾಗಿದ್ರು. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೂಡಲೇ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿರುವಂತಹ ಮಾಹಿತಿ ಲಭ್ಯವಾಗಿದೆ. ಬೋಟ್ನಲ್ಲಿದ್ದಂತಹ ಎಲ್ಲಾ ಪ್ರಾಪರ್ಟೀಸ್ ನೀರು ಪಾಲಾಗಿದೆ. ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಮತ್ತೊಂದು ಗಂಡಾಂತರ ಎದುರಾಗಿರುವಂಥದ್ದು. ಶೂಟಿಂಗ್ ಸಮಯದಲ್ಲಿ ಡ್ಯಾಂನಲ್ಲಿ ಮಗುಚಿರುವಂತಹ ದೋಣಿ. ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ನಡೆಸಲಾಗ್ತಾ ಇತ್ತು. ಈ ವೇಳೆ ಅವಘಡ ಸಂಭವಿಸಿದೆ. ಈ ಶೂಟಿಂಗ್ ವೇಳೆ ರಿಷಬ್ ಶೆಟ್ಟಿ ಸೇರಿದಂತೆ ಹಲವು ಕಲಾವಿದರು ಕೂಡ ಇದ್ರು ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಾವಿದರು, ತಂತ್ರಜ್ಞರು ಈಜುತ್ತಲೇ ದಡ ಸೇರಿರುವಂತಹ ಮಾಹಿತಿ ಲಭ್ಯವಾಗಿದೆ. ವಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ಶೂಟಿಂಗ್ ನಡೆಸಲಾಗ್ತಾ ಇತ್ತು. 15 ದಿನಗಳ ಕಾಲ ಶೂಟಿಂಗ್ ಪ್ಲಾನ್ ಅನ್ನು ಮಾಡಲಾಗಿತ್ತು. ಘಟನೆ ಕುರಿತು ಯಾವುದೇ ಮಾಹಿತಿಯನ್ನು ನೀಡ್ತಾರೆ ಚಿತ್ರತಂಡ. ಇನ್ನೊಂದು ಕಡೆಯಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆನೇ ಈ ರೀತಿಯಾಗಿ ಅವಘಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲಾವಿದರು ಹಾಗೆಯೇ ತಂತ್ರಜ್ಞರು ಈಜ್ಕೊಂಡೇನೆ ದಡ ಸೇರಿದ್ದಾರೆ. ದೋಣಿ ಮಗ್ತಾ ಇದ್ದಂತೆ ಎಲ್ಲರೂ ಕೂಡ ಈಜ್ಕೊಂಡು ದಡ ಸೇರಿದ್ದಾರೆ, ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ವಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ಶೂಟಿಂಗ್ ಅನ್ನು ನಡೆಸಲಾಗ್ತಾ ಇತ್ತು. 15 ದಿನಗಳ ಕಾಲ ಶೂಟಿಂಗ್ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಇನ್ನೊಂದು ಕಡೆಯಲ್ಲಿ ಚಿತ್ರತಂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ರಿವೀಲ್ ಮಾಡ್ತಾ ಇಲ್ಲ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ದೈವ ನುಡಿದಂತೆ ಕಾಂತಾರ ಚಿತ್ರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾನೆ ಇರುವಂಥದ್ದು. ಈಗ ಮತ್ತೊಂದು ಗಂಡಾಂತರ ಎದುರಾಗಿರುವಂಥದ್ದು. ದೋಣಿ ಮಗುಚಿದೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ. ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್? ನಿತಿನ್, ಏನಂದ್ರೆ ಹೊಸನಗರ ತಾಲೂಕಿನ ಏನು ಯಡೂರಿದೆ, ಯಡೂರು ಸಮೀಪದಲ್ಲಿರುವಂತಹ ಮಾಣಿ ಜಲಾಶಯ. ಈ ಮಾಣಿ ಜಲಾಶಯ ಅಕ್ಕಪಕ್ಕದಲ್ಲಿ ಕೂಡ ಕಳೆದ ಒಂದು ವಾರದಿಂದ ಕೂಡ ಕಾಂತಾರ ಏನ್ ಚಾಪ್ಟರ್ 1 ಇದೆ ಆ ಚಿತ್ರದ ಚಿತ್ರೀಕರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ಸಂಜೆ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ರಿಷಬ್ ಶೆಟ್ಟಿ ಸೇರಿದಂತೆ ಒಂದು 30ಕ್ಕೂ ಹೆಚ್ಚು ಕಲಾವಿದರು ಇದ್ರು. ಏನು ಮಾಣಿ ಜಲಾಶಯ ಇದೆ, ಅದು ಹಿಂದಿನ ಪ್ರದೇಶ ಇದು, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ದೋಣಿ ಮುಚ್ಚಿದಿಂದ ಎಲ್ಲರೂ ಕೂಡ ನೀರು ಪಾಲಾಗಿದ್ರು. ಬಹುತೇಕ ಇದ್ದಂತ ಅಲ್ಲಿರುವಂತಹ ಏನು ವಸ್ತುಗಳು ಕೂಡ ನೀರು ಪಾಲಾಗಿತ್ತು. ಕೂಡಲೇ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಡೀತು. ಹಾಗಾಗಿ ಒಂದಿಷ್ಟು ಜನ ಈಜ್ಕೊಂಡ್ಬಂದ್ರೆ ಒಂದಿಷ್ಟು ಜನ ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಯಡೂರಿದೆ, ಆ ಯಡೂರಲ್ಲಿ ಅಂತ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ನಲ್ಲಿ ಕೂಡ ರಿಷಬ್ ಶೆಟ್ಟಿ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ತಂಗಿದ್ದಾರೆ. ಮತ್ತು ಈ ಘಟನೆ ನಡೆದ ನಂತರ ಕೂಡ ಎಲ್ಲ ಚಿತ್ರತಂಡ ವಾಪಸ್ ಬಂದಿದೆ. ಹಾಗಾಗಿ ಕೆಲವೊಬ್ಬರು ಏನಾದ್ರಲ್ಲಿ ಈ ಘಟನೆಯಲ್ಲಿ ಅಸ್ವಸ್ಥ ಆಗಿದ್ರು. ಅವನು ಕೂಡಲೇ ಒಂದು ಸ್ಥಳೀಯ ಆಸ್ಪತ್ರೆ ದಾಖಲು ಮಾಡಿದ್ರು. ಚಿಕಿತ್ಸೆಯನ್ನು ಕೂಡ ಕೊಟ್ಟಿರೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಎಲ್ಲ ಘಟನೆ ನಡೆದಿದೆ ಮೊನ್ನೆ ಅಷ್ಟೇ ಕೂಡ. ಅಂದ್ರೆ ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಏನು ಈ ಚಿತ್ರದ ಏನು ಚಿತ್ರೀಕರಣ ನಡೀತಾ ಇದೆ, ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇದೆ. ಕೇರಳದ ಏನು ಕಲಾವಿದ, ಮಿಮಿಕ್ರಿ ಕಲಾವಿದ ವಿಜು ಬಂದ್ರು. ಅವರು ಮೊನ್ನೆ ಕೂಡ ಅವರು ಹೃದಯಘಾತದಿಂದ ಮೃತಪಟ್ಟಿದ್ರು. ಆ ಮೃತಪಟ್ಟ ಒಂದು 2-3 ದಿವಸ ಬಳಿಕ ಈಗ ಮತ್ತೊಂದು ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ಸಹಜವಾಗಿ ಕೂಡ ಕಾಂತಾರ ಚಾಪ್ಟರ್ 1 ಯಾವಾಗ ಆರಂಭ ಆಗಿದೆ, ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತವೆ, ಗಂಡಾಂತರ ಎದುರಾಗ್ತವೆ. ಹಾಗಾಗಿ ಈ ಒಂದು ಘಟನೆ ಕೂಡ ನಡೆದಿದೆ. ಅದೃಷ್ಟ ಚೆನ್ನಾಗಿತ್ತು, ಏನೋ ಒಂದು ಪ್ರಾಣಾಪಾಯ ಆಗಲಿಲ್ಲ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಈ ಎಲ್ಲ ಒಂದು ಘಟನೆ ನಡೆದ್ರು ಕೂಡ ಅಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಆಗಲಿ ಮತ್ತೆ ಅಲ್ಲಿರುವಂತಹ ಚಿತ್ರತಂಡ ಆಗ್ಲಿ ಯಾರು ಕೂಡ ಏನೋ ಮಾಹಿತಿಯನ್ನ ನೀಡ್ತಾ ಇಲ್ಲ, ಈ ಘಟನೆ ಏನಾಯ್ತು ಹೇಗಾಯ್ತು ಅಂತ ಹೇಳಿ. ಹಾಗಾಗಿ ಸುರಕ್ಷಿತವಾಗಿ ಅಲ್ಲಿರುವಂತಹ ಏನು ರೆಸಾರ್ಟ್ ಇರುವಂತಹ ಮಾಲೀಕರ ಜೊತೆ ಕೂಡ ನಾವು ಮಾತಾಡುವ ಪ್ರಯತ್ನ ಮಾಡಿದ್ವಿ. ಅವರು ಕೂಡ ಹೇಳಿದ್ರು ರಿಷಬ್ ಶೆಟ್ಟಿ ಸೇರಿದಂತೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಅವರೆಲ್ಲರೂ ಕೂಡ ವಾಪಸ್ ರೆಸಾರ್ಟಿಗೆ ಬಂದಿರೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಿತಿನ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಕಾಂತಾರ ಒಂದು ಚಿತ್ರಕ್ಕೆ ಈಗ ಗಂಡಾಂತರ ಎದುರಾಗ್ತಾ ಇರುವಂಥದ್ದು. ಶೂಟಿಂಗ್ ಸಮಯದಲ್ಲಿ ಡ್ಯಾಂನಲ್ಲಿ ಮಗುಚಿರುವಂತಹ ದೋಣಿ. ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿದೆ. ವಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ಶೂಟಿಂಗ್ ಅನ್ನು ನಡೆಸಲಾಗ್ತಾ ಇತ್ತು. ಇನ್ನು ಕೇವಲ 15 ದಿನಗಳ ಕಾಲ ಶೂಟಿಂಗ್ ಪ್ಲಾನ್ ಅನ್ನು ಮಾಡಲಾಗಿತ್ತು. ಇನ್ನು ವಿಜು ವಿಕೆ ಇವರು ಕೇರಳ ಮೂಲದ ಕಲಾವಿದರು. ಇವರಿಗೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇನ್ನೊಂದು ಕಡೆಯಲ್ಲಿ ರಾಕೇಶ್ ಪೂಜಾರಿ ಇವರು ಕೂಡ
ಒಂದು ಕಾಂತಾರ ಚಿತ್ರದಲ್ಲಿ ನಟಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರುವಂಥದ್ದು. ಎಲ್ಲೊಂದು ಕಡೆಯಲ್ಲಿ ದೈವ ನುಡಿದಂತೆ ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇರುವಂಥದ್ದು.